ನಿಮಗೆ ಕನ್ನಡ ಓದಲು ಬರುತ್ತಾ? ಅಥವಾ ಗುಣಿತಾಕ್ಷರ ಸ್ವಲ್ಪ ಕಷ್ಟವಾಗ್ತಿದೆಯಾ? ಚಿಂತಿಸಬೇಡಿ. ಈ ವಿಡಿಯೋದಲ್ಲಿ ನಾವು ಕನ್ನಡದ ಎಲ್ಲಾ ಗುಣಿತಾಕ್ಷರಗಳನ್ನು ತುಂಬಾ ಸುಲಭವಾಗಿ ಕಲಿಯೋಣ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವು ಗುಣಿತಾಕ್ಷರಗಳನ್ನ ಈಸಿಯಾಗಿ ಅಂದ್ರೆ ಸುಲಭವಾಗಿ ಓದಲು ಬರೆಯಲು ಸಾಧ್ಯವಾಗುತ್ತದೆ. ಗುಣಿತಾಕ್ಷರ ಅಂದ್ರೆ ಏನು? ಇದನ್ನ ನಾವು ಈ ವಿಡಿಯೋದಲ್ಲಿ ಸರಳವಾಗಿ ಕಲಿಯೋಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಪಾಠ ಕನ್ನಡ ಗುಣಿತಾಕ್ಷರಗಳು. ಗುಣಿತಾಕ್ಷರ ಕಲಿತ್ರೆ ನಿಮಗೆ ಕನ್ನಡ ಓದಲು ಮತ್ತು ಬರೆಯಲು ತುಂಬಾ ಸುಲಭವಾಗುತ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ಕಲಿಯೋಣ. ಗುಣಿತಾಕ್ಷರ ಎಂದರೇನು? ಫಸ್ಟ್ ಗುಣಿತಾಕ್ಷರ ಅಂದ್ರೆ ಏನು ಅಂತ ತಿಳಿಯೋಣ. ಅದು ವ್ಯಂಜನ ಮತ್ತು ಸ್ವರಗಳು ಸೇರಿದರೆ ಗುಣಿತಾಕ್ಷರ ಆಗುತ್ತೆ. ಉದಾಹರಣೆಗೆ ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ, ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ, ಕ ಪ್ಲಸ್ ಇ ಇಸ್ ಈಕ್ವಲ್ ಟು ಕಿ. ನಾವು ಹಿಂದಿನ ವಿಡಿಯೋದಲ್ಲಿ ಸ್ವರಗಳು ಅಂದ್ರೆ ಏನು, ವ್ಯಂಜನಗಳು ಅಂದ್ರೆ ಏನು ಅಂತ ಕಲ್ತಿದೀವಿ. ಆ ವಿಡಿಯೋ ಬಗ್ಗೆ ನನ್ನ ಚಾನಲ್ ಅಲ್ಲಿ ನೀವು ಹೋಗಿ ನೋಡ್ಕೋಬಹುದು. ಇದನ್ನ ನಾವು ಇನ್ನೂ ಚೆನ್ನಾಗಿ ಕಲಿಯೋದಾದರೆ ಒಂದು ವ್ಯಂಜನ ತಕೊಂಡು ಕಂಪ್ಲೀಟ್ ಗುಣಿತಾಕ್ಷರ ಹೇಗ್ ಮಾಡೋದು ಅನ್ನೋದು ನೋಡೋಣ. ಕ ಅಕ್ಷರದ್ದು ಗುಣಿತಾಕ್ಷರಗಳನ್ನು ನಾವು ಇಲ್ಲಿ ಕಲಿಯೋಣ. ನಾವೇನ್ ಕಲ್ತ್ವಿ? ವ್ಯಂಜನ ಮತ್ತು ಸ್ವರ ಸೇರಿದ್ರೆ ನಮ್ಗೆ ಗುಣಿತಾಕ್ಷರ ಆಗುತ್ತೆ ಅಂತ ಕಲ್ತಲ್ವಾ? ವ್ಯಂಜನ ಯಾವುದು? ಕ. ಸ್ವರಗಳು ಯಾವುದು? ಅ, ಆ, ಇ ಅಲ್ವಾ? ಈಗ ಓದನ್ವಾ? ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ, ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ, ಕ ಪ್ಲಸ್ ಇ ಇಸ್ ಈಕ್ವಲ್ ಟು ಕಿ, ಕ ಪ್ಲಸ್ ಇ ಇಸ್ ಈಕ್ವಲ್ ಟು ಕಿ, ಕ ಪ್ಲಸ್ ಉ ಇಸ್ ಈಕ್ವಲ್ ಟು ಕು, ಕ ಪ್ಲಸ್ ದೊಡ್ಡ ಉ ಇಸ್ ಈಕ್ವಲ್ ಟು ಕು, ಕ ಪ್ಲಸ್ ರು ಇಸ್ ಈಕ್ವಲ್ ಟು ಕೃ. ಅದೇ ತರ ಉಳಿದಿರೋ ವ್ಯಂಜನಗಳು ಕ ಪ್ಲಸ್ ಎ ಸೇರಿದರೆ ಕೆ ಆಗುತ್ತೆ, ಕ ಪ್ಲಸ್ ಎ ಸೇರಿದರೆ ಕೆ, ಕ ಪ್ಲಸ್ ಐ ಸೇರಿದರೆ ಕೈ ಆಗುತ್ತೆ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಸೇರಿದರೆ ಕೌ ಆಗುತ್ತೆ, ಕ ಪ್ಲಸ್ ಸೇರಿದರೆ ಕಮ್ ಆಗುತ್ತೆ, ಕ ಪ್ಲಸ್ ಅಹ ಸೇರಿದರೆ ಕಹ ಆಗುತ್ತೆ. ಇದು ನಾವು ಹೇಗೆ ಗುಣಿತಾಕ್ಷರಗಳನ್ನ ರೆಡಿ ಮಾಡ್ತೀವಿ ಅಥವಾ ಗುಣಿತಾಕ್ಷರಗಳು ಹೇಗೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ. ವ್ಯಂಜನ ಮತ್ತೆ ಸ್ವರ ಸೇರಿದ್ರೆ ಗುಣಿತಾಕ್ಷರ ಆಗುತ್ತೆ. ಇದು ಒಂದು ಕ ಗುಣಿತಾಕ್ಷರದ್ದು ಕಂಪ್ಲೀಟ್ ಗುಣಿತಾಕ್ಷರ. ಇದೇ ತರ ನಾವು ಬೇರೆ ಗುಣಿತಾಕ್ಷರಗಳನ್ನು ಕೂಡ ಮಾಡಬಹುದು. ಕ ವರ್ಗ ಗುಣಿತಾಕ್ಷರಗಳನ್ನ ನೋಡೋಣ ಇವಾಗ. ಯಾವ್ದ್ಯಾವ್ದು ಕ ವರ್ಗ ಗುಣಿತಾಕ್ಷರಗಳು? ಕ, ಖ, ಗ, ಘ, ङ ಅಲ್ವಾ? ಅದನ್ನ ನಾವು ಇಲ್ಲಿ ಬರೆದಾಗ ಈ ತರ ಗುಣಿತಾಕ್ಷರಗಳು ಸಿಗುತ್ತೆ. ಅದೇ ತರ ಚ ವರ್ಗ ಗುಣಿತಾಕ್ಷರಗಳು, ಅದು ಚ, ಛ, ಜ, ಝ, ಞ. ಅದೇ ತರ ಟ ವರ್ಗ ಗುಣಿತಾಕ್ಷರಗಳು, ತ ವರ್ಗ ಗುಣಿತಾಕ್ಷರಗಳು, ಪ ವರ್ಗ ಗುಣಿತಾಕ್ಷರಗಳು, ಮತ್ತೆ ಅಂತಸ್ಥ ಅಕ್ಷರಗಳು. ನಿಮ್ಗೆ ಅಂತಸ್ಥ ಅಕ್ಷರಗಳು ಏನಂತ ಗೊತ್ತಿಲ್ಲದಿದ್ರೆ ನನ್ನ ಹಿಂದಿನ ವಿಡಿಯೋ ನೋಡಿ. ಅದು ಕನ್ನಡ ವರ್ಣಮಾಲದಲ್ಲಿ ಬರುವ ಎಲ್ಲಾ ಅಕ್ಷರಗಳ ಗ್ರೂಪ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ತರ ಊಷ್ಮ ಅಕ್ಷರಗಳು, ಇದರ ಬಗ್ಗೆ ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ. ಸೊ ಇವತ್ತಿನ ವಿಡಿಯೋದ ಇಂಪಾರ್ಟೆನ್ಸ್ ಏನಂದ್ರೆ ಕನ್ನಡ ಗುಣಿತಾಕ್ಷರ ಕಲಿಯುವುದು ಏನಕ್ಕೆ ಇಂಪಾರ್ಟೆಂಟ್ ಅಥವಾ ಏನಕ್ಕೆ ಮುಖ್ಯ ಅಂತ ಹೇಳಿದ್ರೆ, ನಾವು ಕನ್ನಡ ಓದಲು ಸಹಾಯ ಮಾಡ್ತೈತಿ ಇದು. ಮತ್ತೆ ಕನ್ನಡ ಓದಲು ನಮ್ಗೆ ಗುಣಿತಾಕ್ಷರಗಳ ನಾಲೆಡ್ಜ್ ಬೇಕೇ ಬೇಕು. ಅದೇ ತರ ಕನ್ನಡವನ್ನ ಸರಿಯಾಗಿ ಉಚ್ಚಾರಣೆ ಮಾಡಲು ಅಥವಾ ಓದಲು ನಮ್ಗೆ ಕನ್ನಡ ಗುಣಿತಾಕ್ಷರಗಳು ಬೇಕೇ ಬೇಕು. ಮತ್ತೆ ಪದಗಳನ್ನ ಬರೆಯಲು ಸುಲಭವಾಗುತ್ತದೆ. ಓದಲು ಬಂದ್ರೆ ಸಾಕ, ಬರೆಯಲು ಬೇಕಲ್ವಾ? ಅದಕ್ಕೆ ನಮ್ಗೆ ಇದು ತುಂಬಾ ಉಪಯೋಗ ಬರುತ್ತದೆ. ಇಲ್ಲಿಗೆ ಇಂದಿನ ಪಾಠ ಮುಗೀತೆ. ನಾವೇನ್ ಕಲ್ತ್ವಿ? ಗುಣಿತಾಕ್ಷರ ಬಗ್ಗೆ ಕಲ್ತ್ವಿ. ಅದನ್ನ ನಾವು ಪ್ರತಿದಿನ ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.